ನಮಸ್ಕಾರ ರೀ, ಹೆಂಗದ್ರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸೂಪರ್ ಆಗಿರೋ ಸ್ಪಾಂಜಿ ಆಗಿರೋ ಕೇಕ್ ರೆಸಿಪಿನ ನಿಮಗೆ ಮಾಡಿ ತೋರ್ಸಾಕತ್ತೇನೆ ರೀ. ಇದು ಮೊಟ್ಟೆ ಇಲ್ದ ಓವನ್ ಇಲ್ದ ಆರಾಮಾಗಿ ಮನ್ಯಾಗ ಮಾಡ್ಕೋಬೋದ್ರಿ. ಈ ಕೇಕ್ನ ಬಹಳ ರುಚಿಯಾಗಿ ಸ್ಪಾಂಜಿಯಾಗಿ ಬರ್ತೈತ್ರಿ. ಮತ್ತು ಈ ಕೇಕ್ನ ನೀವು ಮನ್ಯಾಗ ಮಾಡಿದಿರಿ ಅಂಥೇಳಿ ಯಾರಿಗೂ ಗೊತ್ತೂ ಆಗಂಗಿಲ್ಲ. ಅಷ್ಟು ರುಚಿಯಾಗಿ ಸೇಮ್ ಟು ಸೇಮ್ ನೀವು ಬೇಕ್ರಿಯಿಂದ ತರ್ತಿರಲ್ಲ ಅದೇ ರೀತಿ ಕೇಕು ಬರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಇಷ್ಟ ಆಗ್ತೈತ್ರಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಕೇಕ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿ ಜಾರೊಳಗೆ 1 ಕಪ್ ಆಗುವಷ್ಟು ಸಣ್ಣ ರವೆನ ತೊಗೊಳಕತ್ತೇನೆ ರೀ. ಬಾಂಬೆ ರವೆ ಅಂತ ಕರಿತೀವಲ್ಲ ಅದು. ಇವಾಗ ಅದೇ ಕಪ್ನಾಗ 1 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಶುಗರ್ ತೊಗೊಳಕತ್ತೇನೆ ರೀ. ಫ್ಲೇವರ್ಗಾಗಿ 2 ಏಲಕ್ಕಿ. ಈ ರವೆ ಮತ್ತು ಶುಗರು ಏಲಕ್ಕಿ ಏನೈತಲ್ಲ ಪೂರ್ತಿ ಸಣ್ಣಗೆ ಆಗ್ಬೇಕ್ರಿ. ಆ ರೀತಿ ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿ ಇರಬಾರ್ದ್ರಿ. ನೋಡ್ರಿ, ಈ ರೀತಿ ಪೂರ್ತಿ ಪೌಡ್ರ್ ಆಗಬೇಕು. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ ರೀ. ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಗಂಟದು ಏನು ಇರಬಾರ್ದು ಹಿಟ್ಟೊಳಗೆ. ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿಂದ 1 ಸ್ಪೂನ್ ತೊಗೊಂಡು ಗಂಟಾಗಿದ್ದನ್ನೆಲ್ಲ ನೀಟಾಗೆ ಬಿಡಿಸ್ಕೋರಿ ಈ ರೀತಿ. ಇವಾಗ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಮೈದಾ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಪೂರ್ತಿ 1 ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ರೀ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕಲೇಬೇಕ್ರಿ. ಮತ್ತು ಅರ್ಧ ಕಪ್ನಷ್ಟು ಅಡುಗೆ ಎಣ್ಣೆನ ತೊಗೊಳಕತ್ತೇನೆ. ನೀವು ಅಡುಗೆ ಮಾಡೋಕೆ ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆನ. ಮತ್ತು 1 ಕಪ್ನಷ್ಟು ಹಾಲು, ನಾವು ಕಾಯಿಸಿ ಆರಿಸಿ ಇಟ್ಕೊಂಡಂಥ ಹಾಲು. ಇವಾಗ ಇವನ್ನೆಲ್ಲನೂ ಪೂರ್ತಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 3ರಿಂದ 4 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿರಿ ಈ ರೀತಿ. ನೋಡ್ರಿ, ನಾನಿಲ್ಲೇ ಒಂದು 2ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಈ ರೀತಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ ಭಾಳ ಗಟ್ಟಿ ಅನ್ಸಿರ ಇನ್ನೊಂದು ಅರ್ಧ ಕಪ್ನ ಅಷ್ಟು ಹಾಲನ್ನ ಯೂಸ್ ಮಾಡ್ಕೊರಿ. ನೋಡ್ರಿ, ನಾನು ಇನ್ನೊಂದು ಅರ್ಧ ಕಪ್ನಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಒಟ್ಟಿನಲ್ಲಿ ಅದು ಪ್ಯಾಟರ್ನ ಈ ರೀತಿ ಆಗಬೇಕ್ರಿ. ಅಗದಿ ಗಟ್ಟಿ ಆಗಬಾರ್ದು ಮತ್ತು ಭಾಳ ತಿಳುವೂ ಆಗಬಾರ್ದು. ಈ ರೀತಿ ಒಂದು ಹದಕ್ಕೆ ಇರಬೇಕ್ರಿ. ನೋಡ್ರಿ, ಇವಾಗ ನಾನು ಸ್ಪೂನ್ಲೇ ತೋರ್ಸಾಕತ್ತೇನೆ ರೀ. ದೋಸೆ ಹಿಟ್ಟು ಏನಿರ್ತೈತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತಿಳುವಾಗಬೇಕ್ರಿ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡಿಂದ ಇವಾಗ ನಾನಿಲ್ಲೇ ಒಂದು ಬಟ್ಲ ತೊಗೊಳಕತ್ತೇನೆ ರೀ, ರೌಂಡ್ ಶೇಪ್ ಒಳಗಿಂದು. ಈ ರೀತಿ ರೌಂಡ್ ಶೇಪ್ ಒಳಗಿಂದು ಬಟ್ಲ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಪೂರ್ತಿ ಬಟ್ಲು ತುಂಬ ಸ್ಪ್ರೆಡ್ ಮಾಡಿ ಇವಾಗ ಅದಕ್ಕೆ 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಮೈದಾ ಹಿಟ್ಟನ್ನು ಈ ರೀತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಆಗಲೇ ಮಾಡಿಟ್ಟಿರುವಂಥ ಮಿಶ್ರಣನ ಪೂರ್ತಿಯಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ಪೂರ್ತಿ ನೋಡ್ರಿ ಹಿಟ್ಟು ಪ್ಯಾಟರ್ನ ಯಾವ ರೀತಿ ಐತೆ ಅಂಥೇಳಿ. ಈ ಕೇಕ್ನ ಮನ್ಯಾಗ ಯಾರು ಮೊಟ್ಟೆನ ತಿನ್ನೋದಿಲ್ಲಲ್ಲ ಅಂಥವ್ರಿಗೆ ಮಾಡಿಕೊಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ. ಸಣ್ಣ ಸಣ್ಣ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತಿ. ಭಾಳ ಸ್ಪಾಂಜಿಯಾಗಿ ಬರ್ತೈತಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಇವಾಗ ಈ ಮಿಶ್ರಣನ ನಾನಿಲ್ಲೇ ಒಂದು ಪ್ಯಾನ್ ತೊಗೊಂಡು ಅದನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಈ ರೀತಿ ಒಂದು ಸಣ್ಣ ಪ್ಲೇಟ್ನ ತೊಗೊಂಡು ಅದನ್ನು ಫಸ್ಟ್ ಒಂದು 10 ನಿಮಿಷ ಹಂಗೆ ಬೇಯಿಸ್ಕೊಳಕತ್ತೇನೆ ರೀ. 10 ನಿಮಿಷ ಆಗಿಂದ ನಾವು ಆಗಲೇ ಮಾಡಿಟ್ಟಿರುವಂಥ ಮಿಶ್ರಣನ ಇಟ್ಟು ಪೂರ್ತಿ ಪ್ಯಾಕ್ ಮಾಡಬೇಕ್ರಿ. ಅದು ಎಲ್ಲೇ ಹಬೆ ಹೋಗಬಾರ್ದು ಆ ರೀತಿ ಪ್ಯಾಕ್ ಮಾಡಿ ಒಂದು 40ರಿಂದ 45 ನಿಮಿಷ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಕೇಕ್ನ ಬೇಯಿಸ್ಕೋಬೇಕ್ರಿ. ನೋಡ್ರಿ, ನಾನಿಲ್ಲೇ 45 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಇವಾಗ ಇನ್ನೂ ಒಂದು ಸ್ವಲ್ಪ ಕೇಕು ಅಂಟಾಕತ್ತೈತಿ ಚಾಕುವಿಗೆ. ಹೀಗಾಗಿ ಇನ್ನೊಂದು 10 ನಿಮಿಷ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕ್ರಿ. ನೋಡ್ರಿ, ಇವಾಗ 10 ನಿಮಿಷ ಬಿಟ್ಟು ಮತ್ತೆ ನೋಡಾಕತ್ತೇನೆ. ಕೇಕು ಪೂರ್ತಿಯಾಗಿ ರೆಡಿ ಆಗೈತಿ. ನೋಡಾಕು ಎಷ್ಟು ಚಂದ ಐತಿ ಮತ್ತು ಅಷ್ಟು ಟೇಸ್ಟಿಯಾಗೂ ಬರ್ತೈತ್ರಿ. ಇವಾಗ ಅದನ್ನು ಪೂರ್ತಿ ತಣ್ಣಗೆ ಆಗಾಕ ಬಿಟ್ಟು ಕೇಕ್ ಪೂರ ತಣ್ಣಗೆ ಆಗಿಂದ ಈ ರೀತಿ ಒಂದು ಚಾಕು ತೊಗೊಂಡು ಸುತ್ತ ಅಂಟಿರೋದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕ್ರಿ. ಹಿಂಗೆ ನೀಟಾಗಿ ಬಿಡಿಸ್ಕೊಂಡು ಅದನ್ನ ಉಲ್ಟಾ ಮಾಡ್ಕೊಂಡು ಬಿಟ್ರೆ ಆಯ್ತು ರೀ. ಸ್ಪಾಂಜಿಯಾಗಿರೋ ರವಾ ಕೇಕು ರೆಡಿ. ನೋಡ್ರಿ, ಎಷ್ಟು ಪರ್ಫೆಕ್ಟಾಗಿ ಕೇಕು ರೆಡಿ ಆಗೈತೆ ಅಂಥೇಳಿ. ಈ ಕೇಕ್ನ ನೀವು ಮನ್ಯಾಗ ಮಾಡಿರಿ ಅಂಥೇಳಿ ಯಾರಿಗೂ ಗೊತ್ತೂ ಆಗಂಗಿಲ್ರಿ. ಅಷ್ಟು ನೀಟಾಗಿ ಬಂದೈತಿ. ಸೇಮ್ ಟು ಸೇಮ್ ಬೇಕ್ರಿಯಿಂದ ತಂದಿರಬೇಕೇನೋ ಅಂಥೇಳಿ ತಿಳ್ಕೊತಾರೋ ಹಂಗೆ ಕೇಕು ರೆಡಿ ಆಗೈತಿ. ಭಾಳ ಸ್ಪಾಂಜಿಯಾಗಿ ಬರ್ತೈತ್ರಿ. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿರಿ.
ಮೊಟ್ಟೆನ ಯೂಸ್ ಮಾಡ್ದೆ ಮತ್ತು ಓವೆನ್ ಯೂಸ್ ಮಾಡ್ದೆ ವೆನಿಲ್ಲಾ ಎಸೆನ್ಸ್ ಕೂಡ ಹಾಕ್ದೆ ಇಷ್ಟು ಒಂದು ಸ್ಪಾಂಜಿ ಆಗಿರೋ ಕೇಕ್ನ ನಾವು ಆರಾಮಾಗಿ ಮನ್ಯಾಗ ಮಾಡ್ಕೋಬಹುದ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾನು ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂಥ ಕೇಕ್ ರೆಸಿಪಿ ರೀ ಇದು. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಅಷ್ಟು ರುಚಿಯಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ಕಟ್ ಮಾಡಿ ತೋರ್ಸಾಕತ್ತೇನೆ ಎಷ್ಟೊಂದು ಸ್ಪಾಂಜಿಯಾಗಿ ಕೇಕ್ ಬಂದೈತೆ ಅಂತ ಹೇಳಿ. ನೋಡ್ರಿ ಬೇಕ್ರಿಯಿಂದ ತಂದಿರೋ ಈ ಕೇಕು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಈ ಒಂದು ಕೇಕ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ಕೇಕ್ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮನ್ಯಾಗ ಯಾವುದಾದ್ರೂ ಫಂಕ್ಷನ್ ಇಲ್ಲ ಬರ್ತ್ಡೇ ಇದ್ರೆ ಈ ರೀತಿ ರವಾ ಕೇಕ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಕೇಕು ಹೆಂಗೆ ಬಂತು ಅಂಥೇಳಿ. ವಿಡಿಯೋಸ್ನ ಹಿಂಗೆ ನೋಡ್ಕೊತ ಇರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.